ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಯೂಟ್ಯೂಬ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ ಯೂಟ್ಯೂಬ್ನಿಂದ ಗುಡ್ ನ್ಯೂಸ್ ಅಂತೆ ನಮ್ಮದು. ಏನಪ್ಪ ಅಂದ್ರೆ ಯೂಟ್ಯೂಬ್ ಎಲ್ಗೋರಿದಮ್ ಮೇಲೆ ಹೊಸದಾಗಿ 5 ಹೊಸ ನ್ಯೂ ಅಪ್ಡೇಟ್ ಬಂದಿದೆ. ಏನಪ್ಪ ಅಪ್ಡೇಟ್ ಅಂದರೆ ಹೇಳ್ಬೇಕಾರೆ ಆ್ಯಕ್ಚುಲಿ ಮುಟ್ಟು ನಿಮಗೆಲ್ಲರಿಗೂ ಕೂಡ ನಮ್ಮೊಂದು ಯೂಟ್ಯೂಬ್ ಎಲ್ಗೋರಿದಮ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಮ್ಮೊಂದು ಯೂಟ್ಯೂಬ್ ಸಿಡಿಯೋ ವೈರಲ್ ವೈರಲ್ ಆಗಬಾರ್ದಂತ ಮೇನ್ ಆ್ಯಕ್ಚುಲಿ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ಆ ಎಲ್ಗೋರಿದಮ್ ಅನ್ನೋದು ವರ್ಷಕ್ಕೆ ಎಷ್ಟೋ ಸರಿ ಚೇಂಜ್ ಆಗ್ತಾ ಇರುತ್ತೆ. ಅದರಿಂದ ಕಾರಣದಿಂದ ನಮ್ಮೊಂದು ಯೂಟ್ಯೂಬ್ ಸಿಡಿಗೆ ಸರಿಯಾಗಿ ವ್ಯೂಸ್ ಬರ್ತಾರಲ್ಲ, ಸರಿಯಾಗಿ ರೀಚ್ ಆಗಲ್ಲ, ನಮ್ಮ ವಿಡಿಯೋ ರಿಕಮೆಂಡ್ ಆಗಲ್ಲ. ಆ ಎಲ್ಗೋರಿದಮ್ ಅಂದರೆ ಎಲ್ಗೋರಿದಮ್ನಿಂದನೇ ನಮ್ಮೊಂದು ಯೂಟ್ಯೂಬ್ ಸಿಡಿಯೋ ಸರಿಯಾಗಿ ರಿಚ್ ವೈರಲ್ ಆಗ್ತಾರಲ್ಲ. ಆದರೆ ಬಟ್ ಈ 2025ರಲ್ಲಿ ಎಲ್ಗೋರಿದಮ್ ಯಾವ ರೀತಿ ವರ್ಕ್ ಆಗುತ್ತೆ, ಯಾವ ರೀತಿ ನಿಮ್ಮೊಂದು ವಿಡಿಯೋ ರಿಕಮೆಂಡ್ ಮಾಡೋದಕ್ಕೆ ವರ್ಕ್ ಆಗುತ್ತೆ ಅಂತ ಕೆಲವೊಂದಷ್ಟು ಟೋಟಲ್ ಇದುಂಟು 5 ಅಪ್ಡೇಟ್ ಮಾಡಿದ್ದಾರೆ. ಅಂದರೆ 5 ಪಾಯಿಂಟ್ ಹೇಳಿದ್ದಾರೆ. ಅದು ಅವರೇ ಯೂಟ್ಯೂಬ್ದವರೇ ಖುದ್ದಾಗಿ ಅವರೊಂದು ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿ ಹಾಕಿದರೆ ಕ್ರಿಯೇಟರ್ ಯೂಟ್ಯೂಬ್ ಅಂತ ಬಂದ್ಬಿಟ್ಟು ಅದನ್ನು ನೀವು ನೋಡ್ಕೊಳ್ಬೋದು. ಅದು ಎಲ್ಲ ಅವರು ಕ್ಲಿಯರಾಗಿ ಹೇಳಿದ್ದಾರೆ. ತುಂಬ ಸಿಂಪಲ್ 5 ಪಾಯಿಂಟ್ಸ್ ಮೂಲಕ ಹೇಳಿದ್ದಾರೆ. ಈ 5 ಪಾಯಿಂಟ್ಸ್ ಯಾವ ರೀತಿ ಎಲ್ಗೋರಿದಮ್ ವರ್ಕ್ ಆಗುತ್ತೆ, ಯಾವ ರೀತಿ ಎಲ್ಗೋರಿದಮ್ ವರ್ಕ್ ಆಗುತ್ತೆ ಅದನ್ನು ನಾವು ಎಲ್ಲ ತಿಳ್ಕೊಬೇಕು. ಅದು ತಿಳ್ಕೊಂಡ ನಂತರ ನಮಗೇನಾಗುತ್ತೆ, ನಮ್ಮೊಂದು ವಿಡಿಯೋ ಯಾವ ರೀತಿ ನಾವು ಕೂಡ ವೀಡಿಯೋ ಮಾಡಬೇಕು, ಯಾವ ರೀತಿ ನಮ್ಮೊಂದು ವಿಡಿಯೋ ವೈರಲ್ ಆಗುತ್ತೆ, ನಮಗೂ ಕೂಡ ಬೇಸಿಕ್ ಬರುತ್ತೆ, ನಮಗೂ ಕೂಡ ನಾಲೆಜ್ ಬರಲಿ ಅಂತ ಹೇಳಿದ್ದಾರೆ. ಈ 2025ರಲ್ಲಿ ಯಾವ ರೀತಿ ಎಲ್ಗೋರಿದಮ್ ಏನಾಗುತ್ತೆ ಎಲ್ಲ ನಮಗೆ ಈ ಒಂದು ಕ್ಲಿಯರ್ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತೇನೆ ಅಂತ ಈ ಒಂದು ಸ್ಟಾರ್ಟ್ ಮುಂಚೆ ಇನ್ನೂ ನನ್ನೊಂದು ಯೂಟ್ಯೂಬ್ ಚಾನಲ್ ಯಾರು ಮಾತ್ರ ಪ್ಲೀಸ್ ಕಲ್ಸಮ್ ಬೇಗೊಂದು ಸಬ್ಸ್ಕ್ರೈಬ್ ಕ್ಲಾಪಲ್ ಬಟನ್ ಟನ್ನಂತ ಕ್ಲಿಕ್ ಮಾಡೋದನ್ನ ಇವತ್ತೊಂದು ವಿಡಿಯೋ ಸ್ಟಾರ್ಟ್ನ ಬನ್ನಿ. ನಾನು ನಿಮಗೆ ಮೊದಲನೇ ಹೇಳ್ಬಿಡ್ತೀನಿ. ಈ ಎಲ್ಗೋರಿದಮ್ ಅನ್ನೋದು ಮೊದಲಿಗೆ ನಮ್ಗೆ ಯಾವ ರೀತಿ ವರ್ಕ್ ಆಗ್ತಿತ್ತು, ಏನು ಅಂದರೆ ಯಾವ ರೀತಿ ಇದನ್ನಾಗ್ತಿತ್ತು ನಮ್ಗೆ ಗೊತ್ತಾಗಲ್ಲ. ಯಾಕಂದರೆ ಎಲ್ಗೋರಿದಮ್ ಅವಾಗ ಚೇಂಜ್ ಆಗ್ತಿತ್ತು ಯೂಟ್ಯೂಬ್ ಎಲ್ಗೋರಿದಮ್. ಮೇನ್ ಇಂಪಾರ್ಟೆಂಟ್ ಎಲ್ಗೋರಿದಮ್ ಅಂದರೆ ಏನಂತ ನೀವು ತಿಳ್ಕೊಬೇಕು. ಎಲ್ಗೋರಿದಮ್ ಅಂದರೆ ಅದೊಂದು ಸಿಸ್ಟಮ್ಸ್, ಅದೊಂದು ವರ್ಕಿಂಗು ಮೇನ್ ಇಂಪಾರ್ಟೆಂಟ್. ಅಂದರೆ ಈ ಎಲ್ಗೋರಿದಮ್ ಅನ್ನೋದು ಯಾವ ರೀತಿ ಅಂದರೆ ನಮ್ಮ ವಿಡಿಯೋ CTR ವಾಚ್ ಟೈಮ್ ಇದ್ರ ಮೇಲೆ ಡಿಪೆಂಡ್ ಆಗಿ ನಮ್ಮೊಂದು ವಿಡಿಯೋ ವೈರಲ್ ಆಗುತ್ತೆ. ಮೇನ್ ಇಂಪಾರ್ಟೆಂಟ್ ಈ ಎಲ್ಗೋರಿದಮ್ ಮೇಲೆ ಡಿಪೆಂಡ್ ಆಗಿರುತ್ತೆ ನಮ್ಮೊಂದು ವಿಡಿಯೋ ವೈರಲ್ ವೈರಲ್ ಆಗಬಾರ್ದು. ಯಾಕಂದರೆ ಎಲ್ಗೋರಿದಮ್ನಿಂದ ನಮ್ಮೊಂದು ಯೂಟ್ಯೂಬ್ ಪೇಜ್ ನಮ್ಮೊಂದು ವಿಡಿಯೋ ರಿಕಮೆಂಡ್ ಮಾಡ್ತಾರೆ. ಎಲ್ಗೋರಿದಮ್ನಿಂದನೇ ನಮ್ಮೊಂದು ವಿಡಿಯೋ ರಿಕಮೆಂಡ್ ಆಗೋ ಕಾರಣ ಸ್ಟಾರ್ಟ್ ಆಗುತ್ತೆ. ಅದರಿಂದ ನಮಗೆ ಸರಿಯಾಗಿ ವ್ಯೂಸ್ ಬರುತ್ತೆ, ವಿಡಿಯೋ ವೈರಲ್ ಆಗೋ ಚಾನ್ಸಸ್ ಇರುತ್ತೆ. ಮೇನ್ ಇಂಪಾರ್ಟೆಂಟ್ ಇನ್ನೊಂದು ತುಂಬ ಸಿಂಪಲು 5 ಹೊಸ ನ್ಯೂ ಅಪ್ಡೇಟ್ ಅಂದರೆ 5 ಪಾಯಿಂಟ್ ಇದ್ದಾರೆ. ಎಲ್ಗೋರಿದಮ್ ಯಾವ ರೀತಿ ವರ್ಕ್ ಆಗುತ್ತೆ 2025ರಲ್ಲಿ ಅಂತ ಹೇಳಿದ್ದಾರೆ. ಯಾವಾಗೂ ಹೇಳಿರಕ್ಕಿಲ್ಲ, ಇವಾಗ ಹೇಳಿದರೆ ಬೆಸ್ಟ್ ಅಂತೇಳಿ. ಇದರಿಂದ ನಮಗೆ ತುಂಬ ಯೂಸ್ ಆಗುತ್ತೆ. ಇದ್ರ ಮೂಲಕ ನಾವು ಈ ಪಾಯಿಂಟ್ಸ್ ಯೂಸ್ ಮಾಡ್ಕೊಂಡು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ವೈರಲ್ ಮಾಡ್ಕೊಳ್ಬೋದು. ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು ಏನಪ್ಪ, ವಾಚ್ ಟೈಮ್ ಆ್ಯಂಡ್ CTR ಎಫೆಕ್ಟ್ ಅಂತ ಬಂದ್ಬಿಟ್ಟು ಅಂದರೆ ವಾಚ್ ಟೈಮ್ ಆ್ಯಂಡ್ CTR ವಾಚ್ ಟೈಮ್ ಮೇನ್ ಇಂಪಾರ್ಟೆಂಟ್ ಅಂದರೆ ಯಾವ ರೀತಿ ಅಂತಂದರೆ ಮೊದಲಿಗೆ ಯಾವ ರೀತಿ ಅಂತಂದರೆ ನಮ್ಮೊಂದು ವಿಡಿಯೋ ವೈರಲ್ ಆಗ್ಬೇಕಾದ್ರೆ ತುಂಬ ಸಿಂಪಲು. ಈಗ ನಮ್ಮೊಂದು ವಿಡಿಯೋಗೆ ಮೇನ್ ಇಂಪಾರ್ಟೆಂಟ್ CTR ಅಂದರೆ ನಮ್ಮೊಂದು ವಿಡಿಯೋ ತಮ್ನೇಲ್ ಮೇಲೆ CTR ಡಿಪೆಂಡ್ ಆಗಿರುತ್ತೆ. ಅದರ ನಂತರ ನಮ್ಮೊಂದು ವಿಡಿಯೋ ವೈರಲ್ ಆಗ್ಬೇಕಾದ್ರೆ ಮೇನ್ ಇಂಪಾರ್ಟೆಂಟ್ CTR ಮತ್ತು ಅದ್ರ ಜೊತೆ ನಮ್ಮೊಂದು ವಿಡಿಯೋ ವಾಚ್ ಟೈಮ್ ಬರ್ಬೇಕಾದ್ರೆ ನಾವೇನು ಮಾಡ್ತಿದ್ವಿ, ಲಾಂಗ್ ವಿಡಿಯೋ ಮಾಡಿದರೆ ಸರಿಯಾಗಿ ಅಂದರೆ ಒಂದು ಲಾಂಗ್ ವಿಡಿಯೋ ಮಾಡಿದರೆ ಅದರಿಂದ ನೋಡುವಂಥ ಜಾಸ್ತಿ ಜನ ಲಾಂಗ್ ವಿಡಿಯೋ ನೋಡಿದರೆ ಅದರಿಂದ ಏನಾಗುತ್ತೆ, ನಮಗೆ ಜಾಸ್ತಿ ವಾಚ್ ಟೈಮ್ ಬರುತ್ತೆ. ಆ ವಾಚ್ ಟೈಮು ಬೇಸಿಕ್ಕು ಮತ್ತು ಅಂದರೆ ವಾಚ್ ಟೈಮ್ ಬೇಸಿಕ್ಕು ಮತ್ತು ಅದ್ರ ಜೊತೆ CTR ಬೇಸಿಕ್ ಮೇಲೆ ನಮ್ಮೊಂದು ವಿಡಿಯೋ ಯೂಟ್ಯೂಬ್ದವ್ರು ಏನು ಮಾಡ್ತಿದ್ರು, ರಿಕಮೆಂಡ್ ಮಾಡ್ತಿದ್ರು. ಮೊದಲಿಗೆ ರಿಕಮೆಂಡ್ ಮಾಡ್ತಾಯಿದ್ರು. ಅದಕ್ಕೋಸ್ಕರ ಆದ ಕಾರಣದಿಂದ ತುಂಬ ಜನ ನಮ್ಮ ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ಸ್ ಅದ್ರ ಜೊತೆ ತುಂಬ ಜನ ನ್ಯೂಸ್ ಚಾನಲ್ ಕೂಡ ಏನು ಮಾಡ್ತಾಯಿದ್ರು, ಇಲ್ಲಿ ಲಾಂಗ್ ವಿಡಿಯೋ ಮಾಡಿದರೆ ಜಾಸ್ತಿ ರಿಕಮೆಂಡ್ ಆಗುತ್ತೆ, ಜಾಸ್ತಿ ವೈರಲ್ ಆಗುತ್ತೆ, ಜಾಸ್ತಿ ವಾಚ್ ಟೈಮ್ ಬರುತ್ತೆ. ಅದರಿಂದ ನಮ್ಮ ವಿಡಿಯೋ ರಿಕಮೆಂಡ್ ಆಗುತ್ತೆ, ಜಾಸ್ತಿ ವಿಡಿಯೋ ವೈರಲ್ ಆಗೋ ಚಾನ್ಸಸ್ ಆಗುತ್ತೆ ಅಂತೇಳಿ ನ್ಯೂಸ್ ಚಾನಲ್ದವ್ರು ಏನು ಮಾಡ್ತಾಯಿದ್ರು, 2 ನಿಮಿಷ ಇರುವಂಥ ವಿಡಿಯೋ 10 ನಿಮಿಷದವರೆಗೆ ವೀಡಿಯೋ ಮಾಡೋರು. ಅದನ್ನು ಆ ಟಾಪಿಕ್ 2 ನಿಮಿಷ ಇರುತ್ತೆ, ಅದು 10 ನಿಮಿಷದವರೆಗೆ ಮಾಡೋದು. ಯಾವ ರೀತಿ ಸ್ಲೋಲಿ ಎಮೋಷನ್ಲಿ ನೋಡ್ಬೇಕು, ಆ ರೀತಿ ಮಾಡ್ತಾಯಿದ್ರು. ಅದಕ್ಕೋಸ್ಕರ ಯೂಟ್ಯೂಬ್ದವ್ರು ಏನು ಮಾಡಿದ್ದಾರೆ, ಅದನ್ನು ಹೊಸ ನೀವು ಅಪ್ಡೇಟ್ ಮಾಡಿದ್ದಾರೆ. ಏನಪ್ಪ ಅಪ್ಡೇಟ್ ಅಂದರೆ ಏನು ಮುಂದೆ ಮೊದಲಿಗೆ ವಾಚ್ ಟೈಮ್ CTR ಮೇಲೆ ಡಿಪೆಂಡ್ ಆಗ್ತಿತ್ತು ವಿಡಿಯೋ ವೈರಲ್ ಆಗ್ತದೆ. ಈಗ ಮೊದಲಿಗೆ ಏನು ಮಾಡಿದ್ದಾರೆ ಅಂದರೆ ಇವಾಗ ಸಡನ್ಲಿ 2025ರಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಏನಪ್ಪ ಅಪ್ಡೇಟ್ ಅಂತ ತುಂಬ ಸಿಂಪಲು. ನಿಮ್ಮ ಒಂದು ಏನಿದೆಲ್ಲ ವಾಚ್ ಟೈಮು CTR ಬೇಸಿಕ್ ಮೇಲೆ ವೈರಲ್ ಆಗುತ್ತೆ ಇಲ್ಲ ಅಂತೇನಿಲ್ಲ. ಆದ್ರ ಬಟ್ ಏನು ಮಾಡಬೇಕು, ಆ ವಿಡಿಯೋ ಜಾಸ್ತಿ ಲೆಂತ್ ಆಗಬಾರ್ದು, ಕಡಿಮೆ ಆಗಿರ್ಬೋದು. ಈ ಮ್ಯಾಕ್ಸಿಮಮ್ ಬಂದ್ಬಿಟ್ಟು 2 ನಿಮಿಷ ಇರುವಂಥ ವಿಡಿಯೋ ನೀವು 10 ನಿಮಿಷ ನೋಡಿ ಮಾಡಿದರೆ ಏನಾಗುತ್ತೆ, ಅದು ಮೊದಲಿಗೆ ಮಾಡ್ತಿದ್ರು ನ್ಯೂಸ್ ಚಾನಲ್ದವರು. ಅದರಿಂದ ವಿಡಿಯೋ ಜಾಸ್ತಿ ಏನು ಮಾಡ್ತಿದ್ರು, ಬೇಸಿಕ್ ಮೇಲೆ ವೈರಲ್ ಆಗ್ತದೆ. ಅದ್ರ ಬಿಟ್ಟು ಈಗ ಹಂಗಿಲ್ಲ. ಆ ಒಂದು ವಿಡಿಯೋ ಈಗೇನು ನೀವು ವಿಡಿಯೋ ಮಾಡಿರಲ್ಲ, ಆ ಒಂದು ವಿಡಿಯೋ ಜಾಸ್ತಿ ಲೆಂತ್ ಕಡಿಮೆ ಆಗಿರಬೇಕು. 10 ನಿಮಿಷ ಅಲ್ಲ, 5 ನಿಮಿಷ ಆಗಿರಬೇಕು. ಅದು 5 ನಿಮಿಷ ಆದರೂ ಕೂಡ ಅದರ ಏನಂತೆ, ಆ ಒಂದು ವಿಡಿಯೋ ನೋಡುವಂಥ ಜನರ ರಿಯಾಕ್ಷನ್ ನೋಡ್ತಾರೆ. ಯೂಟ್ಯೂಬ್ದವ್ರನ್ನ ಟ್ರ್ಯಾಕ್ ಮಾಡ್ತಾರೆ, ಸಿಗ್ನಲ್ ಮುಖ ಟ್ರ್ಯಾಕ್. ಯಾವ ರೀತಿ ಅಂದರೆ ಆ ಒಂದು ವಿಡಿಯೋಗೆ ಎಷ್ಟು ಜನ ಲೈಕ್ ಮಾಡಿದ್ದಾರೆ, ಎಷ್ಟು ಜನ ಕಮೆಂಟ್ ಮಾಡಿದ್ದಾರೆ, ಎಷ್ಟು ಜನ ಆ ಒಂದು ವಿಡಿಯೋ ಶೇರ್ ಮಾಡಿದ್ದಾರೆ, ಆ ಒಂದು ಬೇಸಿಕ್ ಮೇಲೆ ನಿಮ್ಮೊಂದು ವಿಡಿಯೋ ರಿಕಮೆಂಡ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಯೂಟ್ಯೂಬ್ದವ್ರು. ಈಗ ಮೊದಲಿಗೆ ವಾಚ್ ಟೈಮ್ CTR ಬಂದರೆ ವೀಡಿಯೋ ವೈರಲ್ ಆಗ್ತಿತ್ತು, ಹಂಗಿಲ್ಲ ಈಗ. ಯಾಕಂದ್ರೆ ತುಂಬ ಜನ ಹಿಂಗೆ ಅಂತ ನ್ಯೂಸ್ ಚಾನಲ್ದವರು ದಿನಕ್ಕೆ 3-4 ವೀಡಿಯೋ ಅಪ್ಲೋಡ್ ಮಾಡ್ತಾರೆ. ಅದೆಲ್ಲ
10ರಿಂದ 15 ನಿಮಿಷದವರೆಗೆ ಈ ರೀತಿ ಮೇಂಟೈನ್ ಮಾಡ್ತಾ ವೀಡಿಯೋ ಅಪ್ಲೋಡ್ ಮಾಡ್ತಾರೆ. ಅದರಿಂದ ವೀಡಿಯೋ ವೈರಲ್. ಅವ್ರು ಏನಂತಂದ್ರೆ ಜಾಸ್ತಿ ಕಡಿಮೆ, ಆದಷ್ಟು ಕಡಿಮೆ ಲೆಂತ್ ವೀಡಿಯೋ ಆಗಿರಬೇಕು. ಮತ್ತು ಅದ್ರ ಜೊತೆ ಆ ಒಂದು ವೀಡಿಯೋಗೆ ನಿಮ್ಮ ನೋಡುವಂಥ ಜನರ ರಿಯಾಕ್ಷನ್ ಮೇಲೆ ನಾವು ಟ್ರ್ಯಾಕ್ ಮಾಡಿ ಸಿಗ್ನಲ್ಲು ಅದರಂತರ ನಿಮ್ಮ ಒಂದು ವೀಡಿಯೋ ವೈರಲ್ ಆಗುತ್ತಾ ವೈರಲ್ ಆಗಬಾರ್ದ ಡಿಸೈಡ್ ಮಾಡ್ತಾರೆ. ಅವ್ರು ರೆಕಮೆಂಡ್ ಮಾಡಬೇಕಾ ಮಾಡಬಾರ್ದು ಅಂತ ಡಿಸೈಡ್ ಮಾಡ್ತಾರೆ. ಇದು ಬಂದ್ಬಿಟ್ಟು ಮೊದಲನೇ ಅಪ್ಡೇಟು, ಅಂದರೆ ಮೊದಲನೇ ಪಾಯಿಂಟ್. ಸೆಕೆಂಡ್ ಬಂದ್ಬಿಟ್ಟು ಇದು ಯೂಟ್ಯೂಬ್ ಅಂದರೆ ಶಾಪಿಂಗ್ ಮೂಲಕ ಬಂದಿದೆ, ಅಂದರೆ ಯೂಟ್ಯೂಬ್ ಶಾಪಿಂಗ್ ಅಪ್ಲೇಟ್ ಮಾರ್ಕೆಟಿಂಗ್ ಇದ್ರ ಮೇಲೆ ಬಂದಿದೆ. ಏನಪ್ಪ ಆ್ಯಕ್ಚುಲಿ ಮುಟ್ಟು ಈಗ ನಮ್ಮೊಂದು ವೀಡಿಯೋ ನಾವು ವೀಡಿಯೋ ಸೈಡ್ಗೆ ಒಂದು ಮೂಲೆಗೆ ಒಂದು ಟ್ಯಾಗ್ ಪ್ರೊಡಕ್ಟ್ ಅಂತ ಇದೆ, ಅಂದರೆ ಶಾಪಿಂಗ್ ಮೂಲಕ. ಶಾಪಿಂಗ್ ಅಂದರೆ ಟ್ಯಾಗ್ ಪ್ರಾಡಕ್ಟ್ ಟ್ಯಾಗ್ ಮಾಡ್ತೀವಿ. ಆ ಪ್ರಾಡಕ್ಟ್ ಟ್ಯಾಗ್ ಅಂದರೆ ಆ್ಯಕ್ಚುಲಿ ಬಂದ್ಬಿಟ್ಟು ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಅವರೊಂದು ಯೂಟ್ಯೂಬ್ ಚಾನಲಲ್ಲಿ ರಿವ್ಯೂ ಮಾಡ್ತಾ ಇರ್ತಾರೆ. ರಿವ್ಯೂ ಚಾನಲ್ ಇರುತ್ತೆ. ರಿವ್ಯೂ ಅಂದರೆ ಮೊಬೈಲ್ ಅನ್ಬಾಕ್ಸಿಂಗ್ ಮಾಡೋದು, ಮೊಬೈಲ್ ರಿವ್ಯೂ ಮಾಡೋದು. ಇದ್ರ ಮೇಲೆ ಒಂದು ಅಪ್ಡೇಟ್ ಮಾಡಿದರೆ ಎಲ್ಗೋರಿದಮ್ ಯೂಟ್ಯೂಬ್ದವರು ಏನಂತ ಅಂದರೆ ಇದರಿಂದ ತುಂಬ ಬೆನಿಫಿಟ್ಸ್ ಆಗುತ್ತೆ. ಹೆಂಗೆ ಅಂತ ಹೇಳ್ಬೋದು ನೀವು ಆ್ಯಕ್ಚುಲಿ ಮುಟ್ಟು. ಈಗ ಈ ಐಫೋನ್ ಇದೆ, ಈ ಐಫೋನ್ ಮೇಲೆ ಎಷ್ಟು ಜನ ವೀಡಿಯೋ ಮಾಡ್ತಾರೆ, ಇದ್ರ ಬಗ್ಗೆ ಈ ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಮಾಡ್ತಾರೆ? ತುಂಬ ಜನ ರಿವ್ಯೂ ಮಾಡ್ತಾರೆ. ಈ ಐಫೋನ್ 14 ಮೇಲೆ ತುಂಬ ಜನ ವೀಡಿಯೋ ಮಾಡಿರ್ತಾರೆ. ಆದರೆ ಬಟ್ ಯೂಟ್ಯೂಬ್ದವ್ರು ಏನು ಮಾಡ್ತಾ ಇದ್ದಾರೆ, ಈ ಐಫೋನ್ 14 ಮೇಲೆ ನೀವು ಏನು ರಿವ್ಯೂ ಮಾಡಿದಿಲ್ಲ, ಆ್ಯಕ್ಚುಲಿ ಬಂದ್ಬಿಟ್ಟು ಈಗ ಐಫೋನ್ 14 ಆಗಿರ್ಬೋದು, ಈ ಮೈಕ್ ಆಗಿರ್ಬೋದು, ಅದ್ರ ಬಗ್ಗೆ ನೀವು ರಿವ್ಯೂ ಮಾಡ್ತಾಯಿದ್ದಾರೆ. ಅಂದರೆ ಇದ್ರ ಬಗ್ಗೆ ನೀವು ಟ್ಯಾಗ್ ಮಾಡಿದ್ರೆ, ಈಗ ಈ ಐಫೋನ್ 14 ಟ್ಯಾಗ್ ಮಾಡಿದ್ದಾರೆ ನಿಮ್ಮೊಂದು ವೀಡಿಯೋದಲ್ಲಿ. ಈ ಒಂದು ವೀಡಿಯೋದಲ್ಲಿ ಯಾವ ರೀತಿ ಅಂದರೆ ಈ ಐಫೋನ್ ಬಗ್ಗೆ ತುಂಬ ಜನ ವೀಡಿಯೋ ಮಾಡಿದ್ದಾರೆ. ಅಂದರೆ ತುಂಬ ಯೂಟ್ಯೂಬ್ ಕ್ರಿಯೇಟರ್ಸ್ ಪ್ರತಿಯೊಬ್ಬರು ಕೂಡ ವೀಡಿಯೋ ಮಾಡ್ತಾರೆ. ಆ್ಯಕ್ಚುಲಿ ಕ್ರಿಯೇಟರ್ಸ್ ಅಂದಮೇಲೆ ಎಲ್ಲ ವೀಡಿಯೋ ಮಾಡೋರೆ. ಆದರೆ ಬಟ್ ಯಾವ ಒಂದು ವೀಡಿಯೋಗೆ ಜಾಸ್ತಿ ಪ್ರಾಡಕ್ಟ್ ಟ್ಯಾಗ್ ಆಗಿದೆ, ಆ ಒಂದು ಪ್ರಾಡಕ್ಟ್ ಯಾವ ಒಂದು ವಿಡಿಯೋ ಜಾಸ್ತಿ ಸೇಲ್ ಆಗಿದೆ ಅಂದರೆ ಟ್ಯಾಗ್ ಆಗಿದೆ ಅಂದರೆ ಯಾವ ಒಂದು ವಿಡಿಯೋ ಜಾಸ್ತಿ ಪ್ರಾಡಕ್ಟ್ ಸೇಲ್ ಆಗಿದೆ ಯಾವ ವಿಡಿಯೋನಿಂದ. ಈಗ ಈ ಐಫೋನ್ ಬಗ್ಗೆ ನಾನು ವೀಡಿಯೋ ಮಾಡಿದ್ರೆ ನೀವು ವೀಡಿಯೋ ಮಾಡಿದ್ರೆ ನಿಮ್ಮ ವೀಡಿಯೋಗೆ ಈ ಐಫೋನ್ ಅಂದರೆ ನಿಮ್ಮೊಂದು ವಿಡಿಯೋ ಎಲ್ಲ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕ್ತಾರೆ ಐಫೋನ್ ಪ್ರಾಡಕ್ಟ್ದು. ಆ ಒಂದು ಲಿಂಕ್ ಮೂಲಕ ನಿಮ್ಮೊಂದು ಫ್ಯಾಮಿಲಿ ಮೆಂಬರ್ಸ್ ಜಾಸ್ತಿ ಪರ್ಚೇಸ್ ಮಾಡಿದರೆ, ಜಾಸ್ತಿ ಸೇಲ್ ಆದರೆ ನನ್ನ ವೀಡಿಯೋಗೆ ಮ್ಯಾಕ್ಸಿಮಮ್ ಉಂಟು ನನ್ನ ವೀಡಿಯೋ ಮೂಲಕ ಒಂದು 10 ಜನ ಸೇಲ್ ಮಾಡಿದ್ದಾರೆ, 10 ಜನ ಖರೀದಿ ಮಾಡಿದ್ದಾರೆ. ಅದೇ ನಿಮ್ಮ ವೀಡಿಯೋ ನೋಡಿ ಒಂದು 20 ಜನ ಖರೀದಿ ಮಾಡಿದ್ದಾರೆ ಅಂದರೆ ನನ್ನ ವೀಡಿಯೋ ಜಾಗದಲ್ಲಿ ನಿಮ್ಮ ವೀಡಿಯೋ ಏನು ಮಾಡ್ತಾರೆ, ಯೂಟ್ಯೂಬ್ದವರು ರಿಕಮೆಂಡ್ ಮಾಡ್ತಾರೆ. ಯಾಕಂದರೆ ಅಪ್ಲೇಟ್ ಮಾರ್ಕೆಟಿಂಗ್ ಶಾಪಿಂಗ್ ಅಂದರೆ ಜಾಸ್ತಿ ಯಾವ ಒಂದು ಪ್ರಾಡಕ್ಟ್ ಅಂದರೆ ಯಾವ ಒಂದು ವೀಡಿಯೋಗೆ ಜಾಸ್ತಿ ಪ್ರಾಡಕ್ಟ್ ಸೇಲ್ ಆಗಿರುತ್ತೆ ಆ ಒಂದು ವೀಡಿಯೋ ಜಾಸ್ತಿ ರಿಕಮೆಂಡ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದು ತುಂಬ ಇಂಪಾರ್ಟೆಂಟ್ ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಪ್ರಾಡಕ್ಟ್ ಟ್ಯಾಗ್ ಮಾಡಿ, ಮೇನ್ ಇಂಪಾರ್ಟೆಂಟ್ ಟ್ಯಾಗ್ ಮಾಡ್ಕೊಳ್ಳಿ, ತುಂಬ ವೈರಲ್ ಆಗುತ್ತೆ. ಯಾಕಂದರೆ ಈ ಐಫೋನ್ ಬಗ್ಗೆ ನೀವು ಆಲ್ಮೋಸ್ಟ್ ವೀಡಿಯೋ ಮಾಡಿರ್ತಾರೆ, ಅದರಲ್ಲಿ ಯಾವ ಒಂದು ವಿಡಿಯೋಗೆ ಜಾಸ್ತಿ ಯಾವ ಒಂದು ವಿಡಿಯೋ ಮೂಲಕ ಜಾಸ್ತಿ ಪ್ರಾಡಕ್ಟ್ ಸೇಲ್ ಆಗಿದೆ ಆ ಒಂದು ವಿಡಿಯೋ ನಾವು ಯೂಟ್ಯೂಬಲ್ಲಿ ರಿಕಮೆಂಡ್ ಮಾಡ್ತೀವಿ ಜಾಸ್ತಿ ಅಂತ ಹೇಳ್ತಾರೆ. ಇದು ಬಂದ್ಬಿಟ್ಟು ಸೆಕೆಂಡು. ಇನ್ನು ತರ್ಡ್ ಬಂದ್ಬಿಟ್ಟು ಮೈ ಸಬ್ಸ್ಕ್ರೈಬರ್ಸ್ ರೆಸ್ಪಾನ್ಸ್ ನೀವು ವೀಡಿಯೋ ಅಪ್ಲೋಡ್. ಅಂದರೆ ನೀವು ವೀಡಿಯೋ ಅಪ್ಲೋಡ್ ಮಾಡಿದಾಗ ನಮ್ಮ ಸಬ್ಸ್ಕ್ರೈಬರ್ಸ್ ಯಾವ ರೀತಿ ರೆಸ್ಪಾನ್ಸ್ ಇರ್ತಿತ್ತು. ಮೊದಲಿಗೆ ಬಂದ್ಬಿಟ್ಟು ಯಾವ ರೀತಿ ಅಂದರೆ ಆ್ಯಕ್ಚುಲ್ ಬಂದ್ಬಿಟ್ಟು ಈಗ ಎಕ್ಸಾಂಪಲ್ ಬಂದ್ಬಿಟ್ಟು ನನ್ನೊಂದು ಯೂಟ್ಯೂಬ್ ಚಾನಲ್ ಎಷ್ಟು ಜನ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ, ಮ್ಯಾಕ್ಸಿಮಮ್ ಬಂದ್ಬಿಟ್ಟು ಎಷ್ಟಿದ್ದಾರಪ್ಪ ಅನ್ಬೇಕು, ಒಂದು 86,000 ಫ್ಯಾಮಿಲಿ ಮೆಂಬರ್ಸ್ ಅಂದರೆ 86,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ ನನ್ನ ಯೂಟ್ಯೂಬ್ ಚಾನಲ್ಗೆ. ಆ 86,000 ಸಬ್ಸ್ಕ್ರೈಬರ್ಸ್ ಫ್ಯಾಮಿಲಿ ಮೆಂಬರ್ಸ್ ಏನಿದ್ದಾರೆ ಅವರೆಲ್ಲ ವೀಡಿಯೋ ನೋಡ್ತಾರೆ? ನೋಡಲ್ಲ. ಯಾಕಂದ್ರೆ ತುಂಬ ಜನ ನೋಡಲ್ಲ, ಕೆಲವು ಮೇಲೆ ಅಲ್ಲಿ ಬಿಸಿ ಇರ್ತಾರೆ. ಅದು ಯಾವ ರೀತಿ ಅಂದರೆ ವರ್ಕ್ ಆಗ್ತಿತ್ತು ಮೊದಲು ಬಂದ್ಬಿಟ್ಟು. ಈಗ ನನ್ನ ವೀಡಿಯೋಗೆ ಯಾವ ರೀತಿ ವ್ಯೂಸ್ ಬರುತ್ತೆ, ಮ್ಯಾಕ್ಸಿಮಮ್ ಬಂದ್ಬಿಟ್ಟು ಒಂದು ವಿಡಿಯೋ 1,000, 2,000, 3,000, 4,000, 5,000, 10,000, 20,000, 50,000 ಈ ರೀತಿ ವ್ಯೂಸ್ ಬರುತ್ತೆ. ಅಂದರೆ ಈ ರೀತಿ ವ್ಯೂಸ್ ಅನ್ನೋದು ಬರುತ್ತೆ. ಅದರಲ್ಲಿ ಆಲ್ಮೋಸ್ಟ್ ಒಂದು 10,000 ವ್ಯೂಸ್ ಬಂತು ಒಂದು ವಿಡಿಯೋಗೆ. 10,000 ವೀಡಿಯೋದಲ್ಲಿ ವ್ಯೂಸ್ ಬಂದಿದ್ದಾರೆ. ಅದರಲ್ಲಿ ಮ್ಯಾಕ್ಸಿಮಮ್ ಬಂದ್ಬಿಟ್ಟು ಒಂದು ಎಷ್ಟು ಮ್ಯಾಕ್ಸಿಮಮ್ ಅಂದರೆ ಒಂದು 500 ಜನ ನನ್ನ ಫ್ಯಾಮಿಲಿ ಮೆಂಬರ್ ಸಬ್ಸ್ಕ್ರೈಬ್ ಆದವರು ಆ ಒಂದು ವಿಡಿಯೋ ನೋಡ್ತಾರೆ. ಎಕ್ಸಾಂಪಲ್ ಆಗುತ್ತೆ, ಆ ಒಂದು ವಿಡಿಯೋ ನೋಡ್ತಾರೆ. ಇನ್ನು ಉಳ್ಕಿದ್ದು ಎಷ್ಟಿದೆ, 9,500 ಜನ ಎಲ್ಲ ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡಲ್ದೇ ವಿಡಿಯೋ ನೋಡ್ತಾರೆ. ಸಬ್ಸ್ಕ್ರೈಬ್ ಮಾಡಲ್ದೇ ಇರೋರು ಆ ಒಂದು ವಿಡಿಯೋ ನೋಡ್ತಾರೆ. ಇದರಿಂದ ಮೊದಲಿಗೆ ಯಾವ ರೀತಿ ಇತ್ತು ವಿಡಿಯೋ, ಇವೆರಡು ಮೂಲಕ ನಮ್ಮೊಂದು ವಿಡಿಯೋ ಡಿಪೆಂಡ್ ಆಗ್ತಿತ್ತು. ವಿಡಿಯೋ ಒಳ್ಳೆಯದಿದೆ ಅಂದರೆ ಈ ಸಬ್ಸ್ಕ್ರೈಬರ್ಸ್ ಮತ್ತು ಅದ್ರ ಜೊತೆ ಅನ್ಸಬ್ಸ್ಕ್ರೈಬ್ ಇದ್ದವರು ವಿಡಿಯೋ ನೋಡೋ ಕಾರಣ ಏನಾಗ್ತಿತ್ತು, ನಮ್ಮೊಂದು ವಿಡಿಯೋ ಒಳ್ಳೆ ಟಾಪಿಕ್ ಒಳ್ಳೆ ವಿಡಿಯೋ ಇದೆ ಅಂತ ಹೇಳಿ ಯೂಟ್ಯೂಬ್ದವ್ರೊಂದು ಏನು ಮಾಡ್ತಾರೆ, ರಿಕಮೆಂಡ್ ಮಾಡ್ತಾರೆ. ಅದ್ರ ಮೇಲೆ ಡಿಪೆಂಡ್ ಮಾಡಿ ರಿಕಮೆಂಡ್ ಮಾಡ್ತಾಯಿದ್ರು. ಆದರೆ ಬಟ್ ಇನ್ನು ಮುಂದೆ ಹಂಗಿಲ್ಲ. ಎಕ್ಸಾಂಪಲ್ ಬಂದ್ಬಿಟ್ಟು ಇನ್ನು ಮುಂದೆ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಟೆನ್ಷನ್ ಎಲ್ಲರೂ ಕೂಡ ಒಂದು ಡೌಟ್ ಆಗಿಬಿಟ್ಟಿತ್ತು. ಏನಂದ್ರೆ ಅವ್ರಿಗೆ ಅಷ್ಟು ಸಬ್ಸ್ಕ್ರೈಬರ್ಸ್ ಇದ್ದರೆ ಆರಾಮಾಗಿ ವಿಡಿಯೋ ವೈರಲ್ ಆಗುತ್ತೆ, ಅವ್ರಿಗೆ 86,000 ಸಬ್ಸ್ಕ್ರೈಬರ್ಸ್ ಇದ್ದರೆ ಅವ್ರ ವಿಡಿಯೋ ವೈರಲ್ ಆಗುತ್ತೆ. ಹಂಗಿಲ್ಲ. ಯೂಟ್ಯೂಬ್ ಅದೇ ಒಂದು ಟೆನ್ಷನ್, ಅದೊಂದು ಪ್ರಾಬ್ಲಮ್ ಸಾಲ್ವ್ ಮಾಡಿಬಿಟ್ಟಿದ್ದಾರೆ. ಏನಪ್ಪ ಅನ್ಬೇಕಾರೆ ಅವ್ರು ಏನಂತ ಹೇಳಿದ್ರೆ, ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ 10 ಸಬ್ಸ್ಕ್ರೈಬರ್ಸ್ ಇಲ್ಲ. ಮೇನ್ ಆ್ಯಕ್ಚುಲಿ ಬಂದ್ಬಿಟ್ಟು ನಿಮ್ಮ ಯೂಟ್ಯೂಬ್ ಚಾನಲ್ 10 ಸಬ್ಸ್ಕ್ರೈಬರ್ಸ್ ಇರಲಿಲ್ಲ. ನೀವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಆ 10 ಸಬ್ಸ್ಕ್ರೈಬರ್ಸ್ ನಿಮ್ಮ ಒಂದು ವಿಡಿಯೋ ನೋಡಿದರೆ ಮತ್ತು ಅದ್ರ ಜೊತೆಗೆ ಇನ್ನೂ 5 ಜನ ಅಂದರೆ ಮ್ಯಾಕ್ಸಿಮಮ್ ಬಂದ್ಬಿಟ್ಟು 10 ಜನ ನಿಮ್ಮ ಸಬ್ಸ್ಕ್ರೈಬರ್ಸ್ ಆ ಒಂದು ವಿಡಿಯೋ ಎಲ್ಲ ಪೂರ್ತಿ ನೋಡಿದರೆ ಇನ್ನು 5 ಜನ ಸಬ್ಸ್ಕ್ರೈಬರ್ಸ್ ಆಗಲ್ದೆ ನಿಮ್ಮ ಒಂದು ವಿಡಿಯೋ ನೋಡಿದರೆ ಏನಾಗುತ್ತೆ, ನಿಮ್ಮ ಒಂದು ವಿಡಿಯೋ ವೈರಲ್ ಆಗುತ್ತೆ. ಇನ್ನು 5 ಜನ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಲ್ದೆ ಅವ್ರು ನೋಡಲಿಲ್ಲಪ್ಪ ಅಂದರೆ ಅಂದರೆ ಸಬ್ಸ್ಕ್ರೈಬ್ ಮಾಡಲ್ದವರು ನಿಮ್ಮೊಂದು ವಿಡಿಯೋ ನೋಡಲಿಲ್ಲ ಅಂದರೆ ಏನಾಗುತ್ತೆ, ನಿಮ್ಮ ವಿಡಿಯೋ ಅನ್ನೋದು ಡೌನ್ ಆಗುತ್ತೆ, ವೈರಲ್ ಆಗೋರು ರಿಕಮೆಂಡ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಅದಕ್ಕೋಸ್ಕರ ಏನು ಮಾಡಿದ್ರೆ, ಈಗ ನಮ್ಮ ಸಬ್ಸ್ಕ್ರೈಬರ್ಸ್ ಮೇನ್ ಇಂಪಾರ್ಟೆಂಟ್. ನಾವು ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡ್ತಾ ಹೋದಿರುತ್ತೆ, ನಮ್ಮ ಸಬ್ಸ್ಕ್ರೈಬರ್ಸ್ ಎಷ್ಟು ಜನ ನೋಡ್ತಾರೆ ಮತ್ತು ಅದ್ರ ಜೊತೆಗೆ ನಮ್ಮ ಸಬ್ಸ್ಕ್ರೈಬರ್ಸ್ ಚಾನಲ್ ಸಬ್ಸ್ಕ್ರೈಬ್ ಆಗಲ್ದೆ ಎಷ್ಟು ಜನ ನೋಡ್ತಾರೆ, ಅವೆರಡರ ಮೇಲೆ ಕಂಪೇರ್ ಮಾಡಿ ಅವು ಎರಡರ ಮೇಲೆ ಡಿಫ್ರೆಂಟ್ ನೋಡಿ ಅದರ ಮೇಲೆ ನಮ್ಮೊಂದು ವಿಡಿಯೋ ವೈರಲ್ ಆಗಬೇಕು ವೈರಲ್ ಆಗಬಾರ್ದು ಅಂತ ಅವರು ಡಿಸೈಡ್ ಮಾಡ್ತಾರೆ. ಎಲ್ಗೋರಿದಮ್ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಕೂಡ ಹೊಸ ನೀವು ಅಪ್ಡೇಟು ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಅವರಿಗೆಲ್ಲ ರೀತಿ ಇನ್ನು ಮುಂದೆ ಸಬ್ಸ್ಕ್ರೈಬರ್ಸ್ ಅಷ್ಟಿದ್ರೆ ವೈರಲ್ ಆಗುತ್ತೆ, ಇಷ್ಟಿದ್ರೆ ವೈರಲ್ ಆಗುತ್ತೆ ಏನಿಲ್ಲ. ಅವರು ಯೂಟ್ಯೂಬ್ದವರು ನಿಮ್ಮ ರೆಸ್ಪಾನ್ಸ್ ಮೇಲೆ ನೋಡಿ
ವಿಡಿಯೋ ಅವ್ರನ್ನ ರಿಕಮೆಂಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ಬಂದ್ಬಿಟ್ಟು ಮೂರನೇದು. ಇನ್ನು ನಾಲ್ಕನೇದು ಬಂದ್ಬಿಟ್ಟು ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರೂ ಕೂಡ ಒಂದು ಪ್ರಾಬ್ಲಮ್ ಆಗಿತ್ತು. ಏನಂದರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಡೆಡ್ ಆಗಿದೆ. ನಾನು ಕೂಡ ಎಷ್ಟೋ ಜನ ವೀಡಿಯೋ ಮಾಡಿದ್ದೀನಿ, ನಮ್ಮ ಯೂಟ್ಯೂಬ್ ಚಾನಲ್ ಡೆಡ್ ಆಗಿದೆ, ವ್ಯೂಸ್ ಬರ್ತಾರೆ ಅಂದರೆ ಡೆಡ್ ಆಗಿದೆ ಅಂತ. ಆದರೆ ಬಟ್ ಯೂಟ್ಯೂಬ್ದವ್ರು ಕ್ಲಿಯರಾಗಿ ಅವರೇ ಎಕ್ಸ್ಪ್ಲೇನ್ ಮಾಡಿಬಿಟ್ಟಿದ್ದಾರೆ ವಿಡಿಯೋದಲ್ಲಿ. ಅವರೊಂದು ವಿಡಿಯೋದಲ್ಲಿ ಏನಪ್ಪ ಅಂದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಯಾವುದೇ ಕಾರಣಕ್ಕೂ ಡೆಡ್ ಆಗಲ್ಲ. ಯೂಟ್ಯೂಬ್ನಲ್ಲಿ ಯಾವುದೇ ಒಂದು ಯೂಟ್ಯೂಬ್ ಚಾನಲ್ ಕೂಡ ಡೆಡ್ ಆಗಲ್ಲ ಅಂತ ಹೇಳಿದ್ದಾರೆ. ನಾನು ಡೆಡ್ ಆಗಿದೆ ಅಂತ ನಾನು ಕೂಡ ವೀಡಿಯೋ ಮಾಡಿದ್ದೀನಿ, ಸಾರಿ. ಅದ್ರ ಬಟ್ ಯೂಟ್ಯೂಬ್ದವರು ಹೇಳಿದ್ದಾರೆ ಕ್ಲಿಯರ್, ನಮ್ಗೆ ಗೊತ್ತಿಲ್ಲ ಅವಾಗ ಏನೂ ಗೊತ್ತಿಲ್ಲ. ಅದ್ರ ಬಟ್ ಯೂಟ್ಯೂಬ್ದವರು ಕ್ಲಿಯರ್ ಹೇಳಿದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಯಾವುದೇ ಕಾರಣಕ್ಕೂ ಡೆಡ್ ಆಗಲ್ಲ. ನಿಮ್ಮ ಯೂಟ್ಯೂಬ್ ಚಾನಲ್ ಯಾವ ಒಂದು ಕಾರಣಕ್ಕೋಸ್ಕರ ಡೌನ್ ಆಗುತ್ತೆ ಅಂದರೆ ಮೇನ್ ಇಂಪಾರ್ಟೆಂಟು, ನೀವು ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡಿದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ರಿಚ್ ಆಗುತ್ತೆ. ನೀವು ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡಲಿಲ್ಲ, ಒಂದು ವೀಡಿಯೋ ಅಪ್ಲೋಡ್ ಮಾಡಿ ಮತ್ತೆ ಒಂದು ತಿಂಗಳ ನಂತರ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಏನಾಗುತ್ತೆ, ನಿಮ್ಮೊಂದು ವೀಡಿಯೋ ಡೌನ್ ಆಗುತ್ತೆ, ರಿಚ್ ಡೌನ್ ಆಗುತ್ತೆ. ಅದರಿಂದ ನಿಮ್ಮ ಸಬ್ಸ್ಕ್ರೈಬರ್ಸ್ ಇನ್ಆ್ಯಕ್ಟಿವ್ ಆಗಿಬಿಡ್ತಾರೆ. ಆ ಒಂದು ಕಾರಣಕ್ಕೋಸ್ಕರ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಡೌನ್ ಆಗುತ್ತೆ, ಡೆಡ್ ಆಗಲ್ಲ, ಡೌನ್ ಆಗುತ್ತೆ. ಅದರಿಂದ ನಿಮ್ಗೆ ಏನಾಗುತ್ತೆ, ಒಂಥರ ಅನಿಸುತ್ತೆ ನನ್ನ ಯೂಟ್ಯೂಬ್ ಚಾನಲ್ ಡೆಡ್ ಆಗಿರಲ್ಲ. ನೀವು ಕಂಟಿನ್ಯೂ ಮತ್ತೆ ನೀವು ವಾಪಸ್ ನೀವು ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡ್ತಾ ಹೋದರೆ ಮತ್ತೆ ನಿಮ್ಮ ಯೂಟ್ಯೂಬ್ ಚಾನಲ್ ಗ್ರೋ ಆಗುತ್ತೆ ಅಂತ ಅವರೇ ಹೇಳಿದ್ದಾರೆ. ಏನೂ ಇಲ್ಲ, ಗ್ರೋ ಆಗುತ್ತೆ, ನೀವು ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡಬೇಕಂತ ಹೇಳಿದ್ದಾರೆ. ತುಂಬ ಜನ ಕೂಡ ಇದೊಂದು ಡೌಟ್ ಆಯಿತು, ಡೆಡ್ ಆಗಿದೆ ನನ್ನ ಯೂಟ್ಯೂಬ್ ಚಾನಲ್ ಮತ್ತೆ ಚೆನ್ನಾಗಿ ಕ್ರಿಯೇಟ್ ಮಾಡಬೇಕು. ಆ ರೀತಿ ಏನಿಲ್ಲ, ನೀವು ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡಿ ನಿಮ್ಮ ಒಂದು ವೀಡಿಯೋ ಕೂಡ ಆಟೋಮೆಟಿಕ್ ರಿಚ್ ಆಗುತ್ತೆ, ಮತ್ತೆ ನಿಮ್ಮ ಚಾನಲ್ ಗ್ರೋ ಆಗುತ್ತೆ ಅಂತ ಹೇಳಿದ್ದಾರೆ ಅವರು. ಮೊದಲಿನ ರೀತಿಯೇ ನಿಮ್ಮ ಚಾನಲ್ ಮತ್ತೆ ಗ್ರೋ ಆಗುತ್ತೆ, ಯಾವುದೇ ಕಾರಣಕ್ಕೂ ವೀಡಿಯೋ ಗ್ಯಾಪ್ ಬಿಡಬಾರ್ದು ಅಂತ ಹೇಳಿದ್ದಾರೆ. ನೋಡಿ, ಚಾನಲ್ ಪ್ರತಿದಿನ ವರ್ಕಿಂಗ್ ಇರಬೇಕು, ಆ್ಯಕ್ಟಿವ್ ಆಗಿರಬೇಕು. ಇನ್ನು ನೆಕ್ಸ್ಟ್ ಕೊನೆಯ ಅಪ್ಡೇಟ್ ಬಂದುಬಿಟ್ಟು ಕೊನೆಯದಾಗಿದೆ 5ನೇ ಪಾಯಿಂಟ್ಸು. ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲ ಕೂಡ ಡೌಟ್ ಇದೆ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಅಂದರೆ, ನಮ್ಮ ಯೂಟ್ಯೂಬ್ ಚಾನಲ್ ಲಾಂಗ್ ವೀಡಿಯೋ ಅಪ್ಲೋಡ್ ಮಾಡೋದು, ಶಾರ್ಟ್ಸ್ ವೀಡಿಯೋ ಅಪ್ಲೋಡ್ ಮಾಡೋದು, ಪಾಡ್ಕಾಸ್ಟ್ ಅಪ್ಲೋಡ್ ಮಾಡೋದು, ಮತ್ತು ಅದ್ರ ಜೊತೆ ಇಂಟರ್ವ್ಯೂ ವೀಡಿಯೋ ಮಾಡೋದು, ಲೈವ್ ಸ್ಟ್ರೀಮ್ ಮಾಡೋದು ಅಂತ ತುಂಬ ಜನ ಡೌಟ್ ಆಗಿರುತ್ತೆ. ಅವ್ರು ಯೂಟ್ಯೂಬ್ದಾರು ಕ್ಲಿಯರಾಗಿ ಹೇಳ್ಬಿಡ್ತಾರೆ, ನಾವು ಕೊಟ್ಟಂಥ ಎಲ್ಲ ಪ್ರತಿಯೊಂದು ಫೀಚರ್ಸ್ ನಿಮ್ಮ ಯೂಟ್ಯೂಬ್ ಚಾನಲ್ ಲಾಂಗ್ ವೀಡಿಯೋ ಕೂಡ ಅಪ್ಲೋಡ್ ಮಾಡಿ, ಶಾರ್ಟ್ಸ್ ಕೂಡ ಅಪ್ಲೋಡ್ ಮಾಡಿ, ಪಾಡ್ಕಾಸ್ಟ್ ಕೂಡ ಅಪ್ಲೋಡ್ ಮಾಡಿ, ಇಂಟರ್ವ್ಯೂ ಬೇಕಾದ್ರೆ ಇಂಟರ್ವ್ಯೂ ಮಾಡ್ತಾರೆ, ಇಂಟರ್ವ್ಯೂ ಕೂಡ ಮಾಡಿ, ಅದ್ರ ಜೊತೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಲೈವ್ ಸ್ಟ್ರೀಮ್ ಮಾಡ್ತಾರೆ, ಲೈವ್ ಸ್ಟ್ರೀಮ್ ಮಾಡಿ ಎಲ್ಲ ಮಾಡಿ ಅಂತ ಹೇಳಿದ್ದಾರೆ. ಅವ್ರು ಯಾವುದೇ ಕಾರಣಕ್ಕೂ ಬಿಟ್ಟಲ್ಲ, ನಾವು ಕೊಟ್ಟಂಥ ಫೀಚರ್ಸ್ ಪ್ರತಿಯೊಂದು ಯೂಸ್ ಮಾಡ್ಕೊಳ್ಳಿ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ರಿಕಮೆಂಡ್ ಆಗುತ್ತೆ ಅಂತ ಹೇಳಿದೆ. ನೋಡಿ, ಇದೇ ನೋಡಿ ಯೂಟ್ಯೂಬ್ ಎಲ್ಗೋರಿದಮ್ ಮೇಲೆ ಬಂದದ್ದು ಟೋಟಲ್ 5 ಹೊಸ ನೀವು ಅಪ್ಡೇಟು. ನಿಮಗೆ ಎಲ್ಲರಿಗೂ ಹೇಳ್ಬೇಕಾದ್ರೆ ಯಾರು ಕೂಡ ಭಯಪಡೋ ಅವಶ್ಯಕತೆ ಇಲ್ಲ, ಎಲ್ಲರೂ ಖುಷಿ ವಿಷಯನ. ಏನು ಮಾಡಿ, ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡಿ. ಅದ್ರ ಬಟ್ ವೀಡಿಯೋ ಲೆಂತನ್ನು ಸ್ವಲ್ಪ ಕಡಿಮೆ ಮಾಡಿ, ನಾನು ಇನ್ನು ಮುಂದೆ ಕಡಿಮೆ ಮಾಡಬೇಕು. ವೀಡಿಯೋ ಸ್ವಲ್ಪ ಲೆಂತ್ ಕಡಿಮೆ ಮಾಡಿ, ನಿಮ್ಮ ವೀಡಿಯೋ ನೋಡುವಂಥ ಬೇಸಿಕ್ ಮೇಲೆ, ನಿಮ್ಮ ಹಾಕುವಂಥ ಕಮೆಂಟ್ ಮೇಲೆ, ನಿಮ್ಮ ಒಂದು ವೀಡಿಯೋ CTR ತಮ್ನೆಲು ಅಂದರೆ ತಮ್ನೆಲು ವಾಯ್ಸ್ ಟೈಮ್ CTR ಮತ್ತು ಇದೆಲ್ಲ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಮ ಒಂದು ವೀಡಿಯೋ ಕಮೆಂಟ್ ಯಾವ ರೀತಿ ಬರ್ತದೆ, ಯಾವ ರೀತಿ ಲೈಕ್ಸ್ ಬರ್ತದೆ, ಯಾವ ರೀತಿ ಶೇರ್ ಆಗ್ತದೆ, ಅದ್ರ ಮೇಲೆ ಡಿಪೆಂಡ್ ಮಾಡಿ ನಮ್ಮೊಂದು ವೀಡಿಯೋ ವೈರಲ್ ಮಾಡ್ತಾರೆ, ರಿಕಮೆಂಡ್ ಮಾಡ್ತಾರೆ 10 ಜನಕ್ಕೆ. ಯಾವ ರೀತಿ ಅಂದರೆ ಎಕ್ಸಾಂಪಲ್ ಅಂದ್ಬಿಟ್ಟು, ಈಗ 10 ಜನಕ್ಕೆ ನಿಮ್ಮೊಂದು ವೀಡಿಯೋ ಮೊದಲಿಗೆ ನೀವು ವೀಡಿಯೋ, ಈಗ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನನ್ನೊಂದು ವೀಡಿಯೋ 10 ಜನಕ್ಕೆ ಮ್ಯಾಕ್ಸಿಮಮ್ ಶೇರ್ ಮಾಡ್ತಾರೆ. ಎಕ್ಸಾಂಪಲ್ ಹೇಳ್ತದೆ ನಿಮಗೆ, 10 ಜನ ಶೇರ್ ಮಾಡ್ತಾರೆ. 10 ಜನ ನನ್ನೊಂದು ವೀಡಿಯೋ ನೋಡಿಲ್ಲ, ಅದರಲ್ಲಿ 5 ಜನ ನೋಡಿದ್ರೆ ಏನಂತೆ ಆ ವೀಡಿಯೋ ಜಾಸ್ತಿ ರಿಕಮೆಂಡ್ ಮಾಡಲ್ಲ, ಯಾಕಂದರೆ ಆ ವೀಡಿಯೋ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಾರೆ. ಅದೇ ನನ್ನೊಂದು ವೀಡಿಯೋ 10 ಜನ ಎಲ್ಲ ನನ್ನೊಂದು ವೀಡಿಯೋ ನೋಡಿದ್ರೆ ಏನಾಗುತ್ತೆ ಅಂದರೆ ತುಂಬ ಅಂದರೆ ಟೋಟಲ್ ಬಂದ್ಬಿಟ್ಟು ಅದೇ ನನ್ನೊಂದು ಯೂಟ್ಯೂಬ್ ಚಾನಲ್ ವೀಡಿಯೋ 10 ಜನ ನನ್ನೊಂದು ವೀಡಿಯೋ ನೋಡಿದ್ರೆ ಏನಾಗುತ್ತೆ ಆ ಒಂದು ವೀಡಿಯೋ ರಿಕಮೆಂಡ್ ಮಾಡ್ತಾರೆ. ಈ ರೀತಿ ನೋಡಿ ಯೂಟ್ಯೂಬ್ ವರ್ಕು. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಅಪ್ಲೋಡ್ ಮಾಡಿ, ಯಾವುದೇ ಕಾರಣಕ್ಕೂ ಬಿಡೋಕೊಡಿ. ಹೊಸ ನೀವು ಅಪ್ಡೇಟು ಯಾವುದೇ ಕಾರಣಕ್ಕೂ ಗೊತ್ತಿಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್, ಯೂಟ್ಯೂಬ್ ಎಲ್ಗೋರಿದಮ್ ಯಾವ ರೀತಿ ವರ್ಕ್ ಆಗುತ್ತೆ. ಅದ್ರ ಬಟ್ ಈಗ ಹೇಳಿದ್ದಾರೆ 2025 ಅಂತ. ಇವತ್ತು ಮುಸ್ಲಿಂ ಪ್ರತಿಭಾ ಕನ್ನಡ ಟೇಕ್ ಇಟ್ಸ್ ಫ್ಯಾಮಿಲಿ ಕಡೆ ಜನ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಎಲ್ಲರಿಗೆ ಬಾಯ್.